टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना. ಆದರೆ ಈ ಪಕ್ಷ ಯಾಕಂದ್ರೆ ಪಕ್ಷದಲ್ಲಿ ಇವತ್ತಿಗೂ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಸೇರಿದಂದಿನಿಂದ ಇವತ್ತಿವರೆಗೂ, ಸೇರಿದ ಹಿಂದಿನಲ್ಲೂ ಬೇರೆ ಪಕ್ಷದಲ್ಲಿ ಇರಲಿಲ್ಲ. ಕಾಂಗ್ರೆಸ್ನಲ್ಲಿ ಅತ್ಯಂತ ಎಂಥ ಸಂದರ್ಭ ಬಂದರೂ ಕೂಡ ನಿಷ್ಠಾವಂತನಾಗಿ ಕೆಲಸ ಮಾಡಿದಂಥ ನಂಬರ್ 1 ಮುಖಂಡ ಇದ್ದರೆ ಇವತ್ತು ಈ ದೇಶದಲ್ಲಿ ಮತ್ತು ಕರ್ನಾಟಕ ನಾನೇ ಒಬ್ಬ. ಆ ಇತಿಹಾಸ ನನಗೆ ಇದೆ. ಆದ್ದರಿಂದ ಪಕ್ಷದ ಯೋಗಕ್ಷೇಮದ ಬಗ್ಗೆ ನನಗೆ ಭಾಳ ಕಾಳಜಿ ಇದೆ. ಅದು ಇಲ್ಲಿ ಕೂಡ ಅಷ್ಟೇ, ಮುಂದೆ ಕೂಡ ಈಗಲೂ ಕೂಡ ಸರಿಯಾದ ಸ್ವಲ್ಪ ಕೆಲಸ ಸರಿಯೆಲ್ಲ ಮಾಡಿಕೊಂಡು ಮುಂದೆ ಬರತಕ್ಕಂಥ ಚುನಾವಣೆಯಲ್ಲಿ ಕೂಡ ಅದು ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಅಥವಾ ವಿಧಾನಸಭಾ ಚುನಾವಣೆಯಲ್ಲಿ ಅದು ಖಂಡಿತವಾಗಿ ಪುನಃ ಕಾಂಗ್ರೆಸ್ ಬರಬೇಕು ಅಂತೇಳಿ ನನ್ನ ಆಶಯ. ಅದಕ್ಕೆ ಬಾಧಕವಾಗಿ ಯಾರು ಕೆಲಸ ಮಾಡಬಾರ್ದು. ಆದ್ದರಿಂದ ಈ ಮುಖ್ಯಮಂತ್ರಿಯ ಚರ್ಚೆಯನ್ನು ಮಾಡಬಾರ್ದು ಅಂತೇಳಿ ಹೇಳಿದೆ ನಾನು. ಮುಖ್ಯಮಂತ್ರಿಯ ಚರ್ಚೆ ಮಾಡಲೇಬಾರ್ದು. ನೀವು ಕೂಡ ಅಷ್ಟೇ ಯಾವ ಆತಂಕನೂ ಮಾಡಬೇಕಾಗಿಲ್ಲ. ಯಾಕಂದರೆ ನೀವು ಚೆನ್ನಾಗಿ ಕೆಲಸ ಮಾಡಿದ್ದೀರಿ, ಒಂದಲ್ಲ ಒಂದು ದಿವಸ ಮುಖ್ಯಮಂತ್ರಿ ಆಗೇ ಆಗ್ತೀರಿ ಅಂತೇಳಿ ಈ ದಾಟಿಯಲ್ಲಿ ಹೇಳಿದ್ದೆ ಹೊರತು ಇದು ಈ ಅವರನ್ನು ತೆಗೆದು ನಿಮ್ಮನ್ನು, ಸಿದ್ದರಾಮಯ್ಯ ತೆಗೆದು ನಿಮ್ಮನ್ನು ಮಾಡಬೇಕು ಅಂತೇಳಿ ಹೇಳಿದ್ದೇ ಇಲ್ಲ. ಅದು ಹೇಳಿ ನಮಗೆ ಜವಾಬ್ದಾರಿ ಇದೆ. ಮತ್ತು ವಿಶೇಷ ಅಂತ ಹೇಳಿದರೆ ಇವು ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಹೇಗೆ ಮಾಡೋದು ಅಂತೇಳಿ ನನಗೆ ಗೊತ್ತಿದ್ದು ನಾನು ಹೇಳಿದ ಕೂಡಲೇ ಅಥವಾ ಯಾರಾದರೂ ಒಬ್ಬರು ಹೇಳಿದ ಕೂಡಲೇ ಆಗೋದಿಲ್ಲ. ಅಲ್ಲಿ MLA ಹತ್ರ ಮಾತಾಡಬೇಕು, ಕಾರ್ಯಕರ್ತರ ಆಶಯ ಇರಬೇಕು. ಮತ್ತು ಕೇಂದ್ರ ಸರ್ಕಾರ, ಕೇಂದ್ರ ನಮ್ಮ ಇದು AICC ಒಬ್ಬ ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ AICC ಅಧ್ಯಕ್ಷರು ಮಾಡಲಿಕ್ಕೆ ಆಗೋದಿಲ್ಲ. ಇದಕ್ಕೆಲ್ಲ ಕೆಲವು ಪ್ರಕ್ರಿಯೆಗಳಿದೆ. ಆ ಪ್ರಕ್ರಿಯೆಗಳನ್ನು, ಪ್ರಜಾಪ್ರಭುತ್ವದ ಪ್ರಕ್ರಿಯೆಯನ್ನು ಅನುಸರಿಸಿಯೇ ಒಬ್ಬ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ನನಗೆ ಗೊತ್ತಿದ್ದಷ್ಟು ಬಾಕಿಯವ್ರಿಗೆ ಗೊತ್ತಿಲ್ಲ. ನನಗೆ ಯಾರು ಪಾಠ ಹೇಳ್ಕೊಳ್ಬೇಕಾಗಿಲ್ಲ. ಆದ್ದರಿಂದ ಇದರ ಬಗ್ಗೆ ಒಂದು ದೊಡ್ಡ ಇಶ್ಯೂ ಮಾಡಿ ಕಾಂಟ್ರವರ್ಸಿ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನನ್ನ ಉದ್ದೇಶ ಇದಕ್ಕೆ ಸಾಂತ್ವನ ಕೊಡಬೇಕು ಎಲ್ರಿಗೂ. ಇದ್ರ ಬಗ್ಗೆ ಸಾರ್ವಜನಿಕ ಚರ್ಚೆ ಆಗಬಾರ್ದು ಎಂಬ ಉದ್ದೇಶದಿಂದ ನಾನು ಹೇಳಿದ್ದೆ.